ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಅತ್ಯಂತ ಉಷ್ಣ ಪ್ರದೇಶ ಯಾವುದು? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಗಂಗಾನಗರ, ಆಪ್ಷನ್ ಡಿ ಶ್ರೀನಗರ. ಉತ್ತರ ಆಪ್ಷನ್ ಸಿ ಗಂಗಾನಗರ. ನಿಮ್ಮ ಎರಡನೇ ಪ್ರಶ್ನೆ, ಖಾಸಿ, ಗಾರೋ ಬೆಟ್ಟಗಳು ಯಾವ ರಾಜ್ಯದಲ್ಲಿವೆ? ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ತ್ರಿಪುರ, ಆಪ್ಷನ್ ಸಿ ಉತ್ತರಾಖಂಡ, ಆಪ್ಷನ್ ಡಿ ನಾಗಾಲ್ಯಾಂಡ್. ಉತ್ತರ ಆಪ್ಷನ್ ಎ ಮೇಘಾಲಯ. ನಿಮ್ಮ ಮೂರನೇ ಪ್ರಶ್ನೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಆಪ್ಷನ್ ಎ ಜೈಸಲ್ಮೆರ, ಆಪ್ಷನ್ ಬಿ ಮೌಸಿನರಾಮ್, ಆಪ್ಷನ್ ಸಿ ಮಹಾಬಳೇಶ್ವರ, ಆಪ್ಷನ್ ಡಿ ಆಗುಂಬೆ. ಉತ್ತರ ಆಪ್ಷನ್ ಬಿ ಮೌಸಿನರಾಮ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಹವಾಮಾನದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆಂದು ಹೇಳುವರು? ಆಪ್ಷನ್ ಎ ಕ್ಲೈಮೆಟಾಲಜಿ, ಆಪ್ಷನ್ ಬಿ ಪೋಟೋಮಾಲಜಿ, ಆಪ್ಷನ್ ಸಿ ಫೆಡಾಲಜಿ, ಆಪ್ಷನ್ ಡಿ ಮೀಟಿರಾಲಜಿ. ಉತ್ತರ ಆಪ್ಷನ್ ಡಿ ಮೀಟಿರಾಲಜಿ. ನಿಮ್ಮ ಐದನೇ ಪ್ರಶ್ನೆ, ಪ್ರಪಂಚದ ಅತಿ ಸಣ್ಣ ದೇಶ ಯಾವುದು? ಆಪ್ಷನ್ ಎ ವ್ಯಾಟಿಕನ್ ಸಿಟಿ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಓಮಾನ, ಆಪ್ಷನ್ ಡಿ ನಾರ್ವೆ. ಉತ್ತರ ಆಪ್ಷನ್ ಎ ವ್ಯಾಟಿಕನ್ ಸಿಟಿ. ನಿಮ್ಮ ಆರನೇ ಪ್ರಶ್ನೆ, ಭಾರತದ ಅತ್ಯಂತ ಶೀತ ಪ್ರದೇಶ ಯಾವುದು? ಆಪ್ಷನ್ ಎ ಕಾರ್ಗಿಲ್, ಆಪ್ಷನ್ ಬಿ ಚುರು, ಆಪ್ಷನ್ ಸಿ ಡ್ರಾಸ, ಆಪ್ಷನ್ ಡಿ ಲಡಾಖ. ಉತ್ತರ ಆಪ್ಷನ್ ಸಿ ಡ್ರಾಸ. ನಿಮ್ಮ ಏಳನೇ ಪ್ರಶ್ನೆ, ಪ್ರಪಂಚದ ಅತ್ಯಂತ ಉಷ್ಣ ಪ್ರದೇಶ ಯಾವುದು? ಆಪ್ಷನ್ ಎ ಗಂಗಾನಗರ, ಆಪ್ಷನ್ ಬಿ ಅಲ್ ಅಜಿಜಿಯಾ, ಆಪ್ಷನ್ ಸಿ ಮೃತ್ಯು ಕಣಿವೆ, ಆಪ್ಷನ್ ಡಿ ಅಟಾಕಾಮ. ಉತ್ತರ ಆಪ್ಷನ್ ಬಿ ಅಲ್ ಅಜಿಜಿಯಾ. ನಿಮ್ಮ ಎಂಟನೇ ಪ್ರಶ್ನೆ, ಸೆಂಟಮೇರಿ ದ್ವೀಪಗಳು ಯಾವ ಸಮುದ್ರದಲ್ಲಿವೆ? ಆಪ್ಷನ್ ಎ ಕೆಂಪು ಸಮುದ್ರ, ಆಪ್ಷನ್ ಬಿ ಜಾವಾ ಸಮುದ್ರ, ಆಪ್ಷನ್ ಸಿ ಚೀನಾ ಸಮುದ್ರ, ಆಪ್ಷನ್ ಡಿ ಅರಬ್ಬಿ ಸಮುದ್ರ. ಉತ್ತರ ಆಪ್ಷನ್ ಡಿ ಅರಬ್ಬಿ ಸಮುದ್ರ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಮಿನಿರಾಲಜಿ ಯಾವುದರ ಅಧ್ಯಯನ ಆಗಿದೆ? ಆಪ್ಷನ್ ಎ ಖನಿಜಗಳು, ಆಪ್ಷನ್ ಬಿ ಲವಣಾಂಶಗಳು, ಆಪ್ಷನ್ ಸಿ ನದಿಗಳು, ಆಪ್ಷನ್ ಡಿ ಭೂಕಂಪಗಳು. ಉತ್ತರ ಆಪ್ಷನ್ ಎ ಖನಿಜಗಳು. ನಿಮ್ಮ ಹತ್ತನೇ ಪ್ರಶ್ನೆ, ಪ್ರಪಂಚದ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ ಎ ರಾಕಿ, ಆಪ್ಷನ್ ಬಿ ಯಾಂಡಿಸ, ಆಪ್ಷನ್ ಸಿ ಅಟ್ಲಾಸ್, ಆಪ್ಷನ್ ಡಿ ಹಿಮಾಲಯ. ಉತ್ತರ ಆಪ್ಷನ್ ಡಿ ಹಿಮಾಲಯ.